ಇನ್ನೇನು ಸಿನಿಮಾ ಬಿಡುಗಡೆ ಹತ್ರ ಬಂದ್ಬಿಟ್ಟಿದ್ವಿ. ಈ ಪ್ರಾಮಾಣಿಕ ಪ್ರಯತ್ನವನ್ನ ಜನರಿಗೆ ತಲುಪಿಸುವಂತ ಕೆಲಸ ನಿಮ್ಗೆ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. 10ಕ್ಕೆ ಬಿಡುಗಡೆ ಆಗಬೇಕಿತ್ತು ಸಿನಿಮಾ. ಕಾರಣ ಹೇಳಿದ್ರು ಗೆಳೆಯ, ಅದ್ರದ್ದು ಸ್ಟೇ ವೇಕೆಟ್ ಆಗಿರೋ ಆರ್ಡರ್ಸ್ ತೊಗೊಂಡ್ಬಂದಿದ್ದಾರೆ. ಆ ಪ್ರೋಸೆಸ್ ಹೇಗಾಯಿತು, ಎಷ್ಟು ಕಷ್ಟಗಳಾಯಿತು, ಎಷ್ಟು ತೊಂದರೆಗಳಾಯಿತು, ಅವತ್ತು ಇಲ್ಲೇ ಬಂದು ಪ್ರೆಸ್ ಮೀಟ್ ಮಾಡಿದ್ವಿ. ಅವತ್ತು ತುಂಬ ಅರ್ಜೆಂಟಲ್ಲಿ ಇದ್ವಿ, ಟೆನ್ಷನ್ ಇತ್ತು. ಯಾಕಂದ್ರೆ ಅಲ್ಲಿಂದ ಇಂಜೆಕ್ಷನ್ ಬಂದ್ಬಿಟ್ಟಿತ್ತು, ಓಡಿದ್ವಿ. ಪಾಪ ಕುಮಾರ್ ಬೆಳಿಗ್ಗೆನೆ 6 ಗಂಟೆಗೆ ಇಲ್ಲಿಂದ ಹೊರಟು ಆ ಪ್ರೋಸೆಸ್ ಎಲ್ಲ ಮುಗಿಸಿ ಒಂದಿನ ಅಲ್ಲೇ ಉಳ್ಕೊಂಡು ಸರಿ ಮಾಡ್ಕೊಂಡಿದ್ದಾರೆ. ತೊಂದರೆ ಆಗಿದ್ದು ನಾಕ್ಷಕರು ಹೇಳಿದ್ರು, ಅವ ಗುರ್ತುದ್ದ ಸೀತಾಕಾಲಂ ಸಿನಿಮಾದಲ್ಲಿ ಅದೊಂದೇನೋ ಫಿನಾನ್ಷಿಯಲ್ ಮ್ಯಾಟ್ರಲ್ಲಿ ಅದೇನು ಇವರು ಯಾವ ಪೇಪರ್ ಮೇಲೆ ಸೈನ್ ಮಾಡಿ ಬಂದಿದ್ರು, ಅದರಲ್ಲಿ ಅವ್ರು ಏನು ಬರ್ಕೊಂಡ್ರೋ ಗೊತ್ತಿಲ್ಲ. ಆ ಸಮಸ್ಯೆಯಾಗಿ ಅಲ್ಲಿ ಸ್ಟೇ ಬಂದಿತ್ತು, ವೆಕೆಟ್ ಆಯಿತು. ಈಗ ಇನ್ನೇನು ಸಿನಿಮಾ ಬಿಡುಗಡೆ ಹತ್ರ ಬಂದ್ಬಿಟ್ಟಿದ್ವಿ. 10ನೇ ತಾರೀಕಿಗೆ ಮಾಡಬೇಕಿತ್ತು. ಕಾರಣ ಏನು ಅಂತ ಗೊತ್ತಾಯಿತು. ದಯಮಾಡಿ ಈ ಪ್ರಾಮಾಣಿಕ ಪ್ರಯತ್ನವನ್ನ ಜನರಿಗೆ ತಲುಪಿಸುವಂತ ಕೆಲಸ ನಿಮ್ಗೆ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ಚೇತನ್, ರೆಗ್ಯುಲರ್ ಆಗಿ ಬಸ್ಬಿಟ್ಟು ಪಾಪ ತೊಡವಾಗಿ ಬಂದಿಲ್ಲ, ಸಾರಿ ಕೇಳಲ್ವಾ? ಥ್ಯಾಂಕ್ ಯು ವೆರಿ ಮಚ್. ಇದ್ರ ಉದ್ದೇಶ ರೆಡಿ ಸರ್, ಇದ್ರ ಉದ್ದೇಶ, ಈ ಪ್ರೆಸ್ ಮೀಟ್ ಉದ್ದೇಶ ಅಷ್ಟೇ. ಯಾರು ಏನೋ ಬೇರೆ ಬೇರೆ ಮಾತಾಡ್ತಾರೆ, ಅದು ಯಾವುದೂ ಅಲ್ಲ, ಸತ್ಯ ಇದು. ಬಿಡುಗಡೆ ದಿನಾಂಕನ ಈಗ ನಿರ್ಮಾಪಕರು ಹೇಳ್ತಾರೆ. ಈ ಪ್ರೋಸೆಸ್ ಹೆಂಗಾಯ್ತು, ಅವ್ರಿಗೆ ಎಷ್ಟು ಕಷ್ಟ ಆಯ್ತು ಅಂತಲೂ ಅವ್ರ ಬಾಯಿ ನನಗೆ ಕೇಳಿ. ಥ್ಯಾಂಕ್ ಯು.